ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮ್ಯಾಂಗ್ಳೂರ್ ರೆಸಿಪಿ ವ್ಲಾಗ್ಸ್ಗೆ ಸುಸ್ವಾಗತ ನಿಮಗೆಲ್ಲರಿಗೂ. ಇವತ್ತು ಬನ್ನಿ ಒಂದು ರೌಂಡ್ ನಾವು ಬೀಚಿಗೆ ಹೋಗಿ ಬರೋಣ. ಇವತ್ತು ನಾವು ಬೀಚಿಗೆ ಹೊರಟಿದ್ದೇವೆ. ಸೊ ಬನ್ನಿ ಅಲ್ಲಿದ್ದು ನಾನು ವೈಬ್ಸ್ ನಿಮಗೆ ತೋರಿಸ್ತೇನೆ ಯಾವ ರೀತಿ ಇರುತ್ತೆ ಅಂತ, ಹೇಗೆ ಇರುತ್ತೆ ಅಂತ ವೈಬ್ಸಲ್ಲಿ ನೋಡೋಣ ಬನ್ನಿ. ಸೊ ಇವಾಗ ನಾವು ಕಾರಲ್ಲಿ ಹೊರಡ್ತಾ ಇದ್ದೇವೆ. ಫೈನಲ್ ಆಗಿ ಈಗ ರೀಚ್ ಆಗಲಿಕ್ಕೆ ಹತ್ತಿರ ಆಗ್ತಾ ಇದ್ದೇವೆ. ಸೊ ನೀವಿಲ್ಲಿ ನೋಡ್ಬೋದು. ಸೊ ನೋಡಿ, ಫೈನಲ್ ಆಗಿ ನಾವು ಬೀಚ್ನ ಮುಖ್ಯ ದ್ವಾರದ ಒಳಗೆ ಬಂದು ಈಗ ಹೋಗ್ತಾ ಇದ್ದೇವೆ. ಹಾಗೆ ಇಲ್ಲಿ ವೆರೈಟಿ ಆಗಿರುವಂಥ ಶಾಪ್ಗಳು ಕೂಡ ಇದೆ. ನಿಮಗೆ ಯಾವ ಶಾಪಿಗೆ ನಿಮಗೆ ಶಾಪಿಂಗ್ ಮಾಡಲಿಕ್ಕೆ ಉಂಟು ಆ ಶಾಪ್ ನಿಮಗೆ ಈ ಬೀಚಲ್ಲಿ ಸಿಗುತ್ತೆ. ಹಾಗೆ ಈ ಬೀಚ್ ನಿಮ್ಗೆ ಏನಾದರೂ ಗೊತ್ತಾದರೆ ಯಾವ ಬೀಚ್ ಅಂತ ಕಮೆಂಟಲ್ಲಿ ಹೇಳಿ. ಸೊ ಬನ್ನಿ ಮುಂದೆ ಸಾಗೋಣ, ನಾವು ಬೀಚಿಗೆ ಹೋಗೋಣ. ಸೊ ನಾವು ಇಲ್ಲಿ ನೋಡ್ಬೋದು ತುಂಬಾ ವೆರೈಟಿ ಆಗಿರುವಂಥ ಶಾಪ್ ಕೂಡ ಇದೆ. ನಿಮಗೆ ಯಾವುದು ಶಾಪ್ ಬೇಕೋ ಆ ಶಾಪಿಗೆ ಸಿಗುತ್ತೆ. ನೋಡಿ, ಇದು ಐಡಿಯಲ್ ಐಸ್ ಕ್ರೀಮ್ ಕೆಫೆ ಹಾಗೂ ಟ್ಯಾಟೋಸ್ ಕೂಡ ಇಲ್ಲಿ ಹಾಕ್ತಾರೆ. ಸೊ ನಿಮಗೇನಾದರೂ ಟ್ಯಾಟೋಸ್ ಹಾಕಬೇಕಂತಂದರೆ ಈ ಬೀಚ್ಗೆ ಬಂದು ಟ್ಯಾಟೋಸನ್ನು ಹಾಕಬಹುದು. ಹಾಗೆ ವೆರೈಟಿ ಆಗಿರುವಂಥ ಡ್ರೆಸ್ ಕೂಡ ಇಲ್ಲಿದೆ. ಹಾಗೆ ಇಲ್ಲಿ ಲೇಡೀಸ್ಗೆ ಬೇಕಾಗಿರುವಂಥ ಐಟಮ್ಸ್ ಕೂಡ ಇಲ್ಲಿದೆ, ಅಂದರೆ ಫ್ಯಾನ್ಸಿ ಕೂಡ ಇಲ್ಲಿದೆ, ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಬನ್ನಿ ಮುಂದೆ ಹೋಗೋಣ ಬೀಚಲ್ಲಿ ಏನೆಲ್ಲ ಇದೆ ಹಾಗೂ ಯಾವ ರೀತಿ ಬೀಚ್ ಇದೆ ಅಂತ. ಸೊ ಇಲ್ಲಿ ನೋಡಿ, ಎಂತಪ್ಪ ದೇವರೇ, ಇದರಲ್ಲಿ ಕೂತ್ಕೊಂಡ್ರೆ ನಮ್ಮ ಹಾರ್ಟ್ ಬೀಟೇ ನಿಂತು ಹೋಗ್ಬೋದು. ಹಾಗೆ ಇದರಲ್ಲಿ ಕೂತ್ಕೊಳ್ಳುವವರಿಗೂ ಕೂಡ ಮೀಟ್ರ್ ಕೂಡ ಇರಬೇಕು. ಸೊ ನಮ್ಮಂಥವ್ರಲ್ಲಿ ಕೂತ್ಕೊಂಡ್ರೆ ನಮ್ಮ ಹಾರ್ಟ್ ಬೀಟೇ ಕೂಡ ನಿಂತು ಹೋಗ್ಬೋದಲ್ವಾ. ಇದೆಲ್ಲನೂ ಕೂಡ ಇದೆ. ಇಲ್ಲಿ ಜೀಪ್ ಕೂಡ ಮಕ್ಕಳಿಗೆ ಬೇಕಾಗಿರುವಂತಹದ್ದು ಇಲ್ಲಿದೆ. ಹಾಗೆ ಇದು ಮುಂಚೆಲ್ಲ ಇರಲಿಲ್ಲ, ಇವಾಗೆಲ್ಲ ಇದು ಹೊಸದಾಗಿ ಓಪನಿಂಗ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನಾವು ಹೋಗದೆ ತುಂಬಾ ದಿವಸಗಳು ಅಥವಾ ತಿಂಗಳುಗಳೇ ಆಗಿರಬಹುದು ಹೋಗದೆ ಬೀಚಿಗೆ. ಹಾಗೆ ಇಲ್ಲಿ ನೋಡಿ, ಮಕ್ಕಳು ಕೂಡ ರಿಂಗ್ ಲೈಟ್ ಮುಂದೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ. ಸ್ಟೆಪ್ ಏನೋ ಗೊತ್ತಿಲ್ಲ, ಒಟ್ಟು ಒಂದು ಡ್ಯಾನ್ಸ್ ಮಾಡ್ತು, ಅದೇ ತುಂಬ ಚೆನ್ನಾಗಿದೆ. ಹಾಗೂ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ, ಕೈಯೆಲ್ಲ ಮೇಲೆ ಮಾಡಿಕೊಂಡು. ಪರವಾಗಿಲ್ಲ, ಅಷ್ಟಾದರೂ ಮಾಡ್ತಾರಲ್ಲ ಮಕ್ಕಳು, ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್. ಹಾಗೆಯೇ ಫೈನಲ್ ಆಗಿ ನೋಡಿ, ಇಲ್ಲಿ ಇದು ಕೂಡ ಇಲ್ಲಿ ರೌಂಡ್ ಆಗ್ತಾ ಉಂಟು. ಅದರ ಆಪೋಸಿಟಲ್ಲಿ ನೀವು ನೋಡ್ಬೋದು. ಹಾಗೆಯೇ ಸ್ವಲ್ಪ ಮುಂದೆ ಬಂದ ಮೇಲೆ ಇಲ್ಲಿ ಬೋಟಿಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಬೋಟಿಂಗ್ ಕೂಡ ರೈಡ್ ಮಾಡ್ತಾ ಇದ್ದಾರೆ, ನೀವಿಲ್ಲಿ ನೋಡ್ಬೋದು. ಹಾಗೆಯೇ ನೋಡ್ತಾ ಕತ್ತಲೆ ಕೂಡ ಆಗ್ತಾ ಬಂತು. ತುಂಬ ಜನ ಕೂಡ ಇಲ್ಲಿ ಬೀಚಲ್ಲಿ ಇದ್ದರು. ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ಬೀಚ್ ವೈಬ್ಸ್. ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಸೊ ಹಾಗೆಯೇ ಈ ಬೀಚ್ ಯಾವುದಂತ ಗೊತ್ತಾದರೆ ಹೇಳಿ. ಹಾಗೆ ರೈನ್ಬೋ ಕೂಡ ಕಾಣಲಿಕ್ಕೆ ಸಿಕ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ, ಬಟ್ ಅದು ವಿಡಿಯೋದಲ್ಲಿ ಕಾಣ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ಹಾಗೆಯೇ ನೋಡಿ, ಎಲ್ಲನೂ ಆಟ ಆಡ್ತಾ ನೋಡ್ತಾ ನಾವು ಕೂಡ ಅಲ್ಲಿಂದ ಹೊರಟು ಕೂಡ ಬಂದೆವು. ಸೊ ಹಾಗೆಯೇ ನಾವೀಗ ಫೈನಲ್ ಆಗಿ ಹೋಗೋದು ಚರ್ಮುರಿ ಸ್ಟಾಲಿಗೆ. ಇನ್ನು ಬೀಚಿಗೆ ಬಂದ ಮೇಲೆ ಚರ್ಮುರಿ ತಿನ್ನದೇ ಹೋಗ್ಲಿಕ್ಕೆ ಆಗುತ್ತಾ ಅಲ್ವಾ. ಸೊ ಚರ್ಮುರಿ ನೋಡಿ, ಫೈನಲ್ ಆಗಿ ಚರ್ಮುರಿ ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.